ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಓದು ಕರ್ನಾಟಕ ಕಾರ್ಯಕ್ರಮದಡಿಯಲ್ಲಿಯೇ ನಡೆಸಲಾಗುವ ಪ್ರಥಮ ಮೌಲ್ಯಮಾಪನ, ಮಧ್ಯಂತರ ಮೌಲ್ಯಮಾಪನ ಹಾಗೂ ಅಂತಿಮ ಮೌಲ್ಯಮಾಪನದ ಮಾಹಿತಿಗಳನ್ನು ಸ್ಯಾಟ್ಸ್ನಲ್ಲಿ ಭರ್ತಿ ಮಾಡುವ ವಿಧಾನವನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ಇಲ್ಲಿಯವರೆಗೆ ನೀವು ನನ್ನ ರೈಸಿಂಗ್ ಸನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ನಾವು ಯಾವುದಾದರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು sts.karnataka.gov.in ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಇವಾಗ ಇಲ್ಲಿ ಕಾಣುವ ಮೊದಲ ಆಪ್ಷನ್ DSERT ಪ್ರೋಗ್ರಾಮ್ ಅಂಡ್ ಆಕ್ಟಿವಿಟೀಸ್, ಇದರ ಮೇಲೆ ಕ್ಲಿಕ್ ಮಾಡಿ ಓದು ಕರ್ನಾಟಕ ಕಾರ್ಯಕ್ರಮದ ಮೌಲ್ಯಮಾಪನದ ಮಾಹಿತಿಯನ್ನು ಭರ್ತಿ ಮಾಡಲು ಮೊದಲು ಮುಖ್ಯ ಶಿಕ್ಷಕರು ಲಾಗಿನ್ ಆಗಿ ಓದು ಕರ್ನಾಟಕ ನೋಡಲ್ ಶಿಕ್ಷಕರನ್ನು ಅಸೈನ್ ಮಾಡಬೇಕಾಗುತ್ತದೆ. ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಸ್ಯಾಟ್ಸ್ ಯೂಸರ್ ಐಡಿಯ ಮೂಲಕ ಲಾಗಿನ್ ಆಗಬೇಕಾಗುತ್ತದೆ. ಮುಖ್ಯ ಶಿಕ್ಷಕರು ಇಲ್ಲಿ ಕಾಣುವ ಸ್ಯಾಟ್ಸ್ ಯೂಸರ್ ಇದರ ಮೇಲೆ ಕ್ಲಿಕ್ ಮಾಡಿ ಶಾಲೆಯ ಸ್ಯಾಟ್ಸ್ ಯೂಸರ್ ಐಡಿಯನ್ನು ನಮೂದಿಸಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮುಖ್ಯ ಶಿಕ್ಷಕರ ಮೊಬೈಲ್ಗೆ ಬಂದಿರುವ 6 ಅಂಕಿಗಳ OTPಯನ್ನು ನಮೂದಿಸಿ ವೆರಿಫೈ OTPಯ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮುಖ್ಯ ಶಿಕ್ಷಕರಿಗೆ ಓದು ಕರ್ನಾಟಕ ನೋಡಲ್ ಶಿಕ್ಷಕರನ್ನು ಅಸೈನ್ ಮಾಡುವ ಪೇಜ್ ಓಪನ್ ಆಗುತ್ತದೆ. ನೀವು ಮೊಬೈಲ್ನಲ್ಲಿ ಓಪನ್ ಮಾಡಿದ್ದಲ್ಲಿ ಮೇಲೆ ಕಾಣುವ 3 ಅಡ್ಡಗೆರೆಯ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಸಿಸ್ಟಂನಲ್ಲಿ ಲಾಗಿನ್ ಆಗಿದ್ದಲ್ಲಿ ಇಲ್ಲಿ ಕಾಣುವ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೀಚರ್ ನೇಮ್ ಅಂತ ಕಾಣುವ ಜಾಗದಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಮುಂದೆ ಕಾಣುವ ಪ್ರೋಗ್ರಾಂ ಇರುವ ಜಾಗದಲ್ಲಿ ಕ್ಲಿಕ್ ಮಾಡಿ ಓದು ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅಸೈನ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ಯು ವಾಂಟ್ ಟು ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅಂತ ಕೇಳುತ್ತದೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಸೈನ್ ಮಾಡಿದ ಶಿಕ್ಷಕರ ಹೆಸರು, KJD ನಂಬರ್ ಹಾಗೂ ಪ್ರೋಗ್ರಾಂ ಕಾಣಿಸುತ್ತದೆ. ಶಿಕ್ಷಕರ ಮುಂದುಗಡೆ ರಿಮೂವ್ ಆಪ್ಷನ್ ಕಾಣುತ್ತಿದೆ. ಒಂದು ವೇಳೆ ನೀವು ತಪ್ಪಾಗಿ ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಲ್ಲಿ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಶಿಕ್ಷಕರನ್ನು ಡಿಲೀಟ್ ಮಾಡಿ ಬೇರೆ ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಇಲ್ಲಿಗೆ ಮುಖ್ಯ ಶಿಕ್ಷಕರು ಓದು ಕರ್ನಾಟಕದ ನೋಡಲ್ ಶಿಕ್ಷಕರನ್ನು ಅಸೈನ್ ಮಾಡುವ ಕಾರ್ಯ ಸಂಪೂರ್ಣವಾಗಿ ಮುಗಿದಿರುತ್ತದೆ. ಈಗ ಮುಖ್ಯ ಶಿಕ್ಷಕರು ಮೇಲೆ ಕಾಣುವ ಲಾಗೌಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಆಗಬೇಕು. ಮುಖ್ಯ ಶಿಕ್ಷಕರು ಓದು ಕರ್ನಾಟಕ ಕಾರ್ಯಕ್ರಮಕ್ಕೆ ಯಾವ ಶಿಕ್ಷಕರನ್ನು ಅಸೈನ್ ಮಾಡಿರುತ್ತಾರೋ ಅವರು ಇಲ್ಲಿ ಕಾಣುವ ಟೀಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಇದ್ದಲ್ಲಿ ತಮ್ಮ KGID ನಂಬರ್ ಅನ್ನ ನಮೂದಿಸುವುದರ ಮೂಲಕ ಲಾಗಿನ್ ಆಗಬೇಕಾಗುತ್ತದೆ. KGID ನಂಬರ್ ಅನ್ನ ನಮೂದಿಸಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ 6 ಅಂಕಿಗಳ OTPಯನ್ನು ನಮೂದಿಸಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಓದು ಕರ್ನಾಟಕ ಇದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇ ಕೆಳಗಡೆ ಇರುವ ಓದು ಕರ್ನಾಟಕ ಅಸೆಸ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಓದು ಕರ್ನಾಟಕ ಕಾರ್ಯಕ್ರಮ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರುವುದರಿಂದ ನಾವು ಇಲ್ಲಿ ಸೆಲೆಕ್ಟ್ ಕ್ಲಾಸ್ನಲ್ಲಿ ಮೊದಲು 4ನೇ ತರಗತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ ಇದ್ದಲ್ಲಿ ಮೊದಲು ನಾವು ಬೇಸ್ ಲೈನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೆಲೆಕ್ಟ್ ಲೆವೆಲ್ ಇದ್ದಲ್ಲಿ ಬೇಸ್ ಲೆವೆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ದಿನಾಂಕವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲಿ ಕಾಣುವ ಕ್ಯಾಲೆಂಡರ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಏರೋ ಮಾರ್ಕ್ ಅನ್ನ ಟಚ್ ಮಾಡುವುದರ ಮೂಲಕ ತಿಂಗಳು ಮತ್ತು ದಿನಾಂಕವನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಶಾಲೆಯ 4ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಹೆಸರು ಶೋ ಆಗ್ತದೆ. ಇಲ್ಲಿ 10 ವಿದ್ಯಾರ್ಥಿಗಳ ಹೆಸರು ಮಾತ್ರ ನೋಡಲು ಸಿಗುತ್ತದೆ. ಒಂದು ವೇಳೆ ನಿಮ್ಮ ಶಾಲೆಯ 4ನೇ ತರಗತಿಯಲ್ಲಿ 10ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದರೆ ಮೇಲೆ ಕಾಣುವ 500 ಎಂಟ್ರಿ ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಶಾಲೆಯ 4ನೇ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಹೆಸರು ಶೋ ಆಗುತ್ತದೆ. ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಇರುವ ಸ್ಯಾಂಪಲ್ ನಂಬರ್ ಇದರ ಕೆಳಗಡೆ ಇರುವ ಸೆಲೆಕ್ಟ್ ಅನ್ನ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ 1ರಿಂದ 4 ನಂಬರ ತನಕ ನೋಡಲು ಸಿಗ್ತದೆ. ನಿಮ್ಮ ತರಗತಿಯಲ್ಲಿರುವ 1ನೇ ಮಗುವಿಗೆ 1ನೇ ನಂಬರನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. 2ನೇ ಮಗುವಿಗೆ
2ನೇ ನಂಬರನ್ನ, 3ನೇ ಮಗುವಿಗೆ 3ನೇ ನಂಬರ್, 4ನೇ ಮಗುವಿಗೆ 4, 5ನೇ ಮಗುವಿಗೆ ಪುನಃ 1, 6ನೇ ಮಗುವಿಗೆ ಪುನಃ 2 ಹೀಗೆ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ಬೇಸಿಕ್ ರೀಡಿಂಗ್ ಇದ್ದಲ್ಲಿ ನಿಮ್ಮ ವಿದ್ಯಾರ್ಥಿ ಅಕ್ಷರ ಮಟ್ಟದಲ್ಲಿದ್ದಾನೋ, ಪದ ಮಟ್ಟದಲ್ಲಿದ್ದಾನೋ, ಗ್ಯಾರ ಮಟ್ಟದಲ್ಲಿದ್ದಾನೋ ಅಥವಾ ಕಥಾ ಮಟ್ಟದಲ್ಲಿದ್ದಾನೋ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನಂಬರ್ ರೆಕಗ್ನೈಸೇಷನ್ ಇದ್ದಲ್ಲಿ 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್ ಶೋ ಆಗುತ್ತದೆ. ನಿಮ್ಮ ವಿದ್ಯಾರ್ಥಿ ಯಾವ ಲೆವೆಲ್ನಲ್ಲಿದ್ದಾನೆ ಆ ಪ್ರಕಾರ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸಂಕಲನ ಮಾಡುತ್ತಾನೆಯೋ ಮಾಡುವುದಿಲ್ಲವೋ 2ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ. ಅದೇ ರೀತಿ ವ್ಯವಕಲನ, ಗುಣಾಕಾರ ಮತ್ತು ಭಾಗಕಾರಕ್ಕೆ ಮೌಲ್ಯಮಾಪನ ಮಾಡಿಕೊಳ್ಳಿ. ಇದೇ ರೀತಿಯಲ್ಲಿ 4ನೇ ತರಗತಿಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ಮೌಲ್ಯಮಾಪನದ ಮಾಹಿತಿಯನ್ನ ಭರ್ತಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೊಮ್ಮೆ ಸೆಲೆಕ್ಟ್ ಕ್ಲಾಸ್ ಇದ್ದಲ್ಲಿ 4ನೇ ತರಗತಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ ಇದ್ದಲ್ಲಿ ಬೇಸ್ ಲೈನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಲೆವೆಲ್ ಇದ್ದಲ್ಲಿ ಬೇಸ್ ಲೆವೆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಈಗಷ್ಟೇ ಬೇಸ್ ಲೈನ್ ಮೌಲ್ಯಮಾಪನಕ್ಕೆ ಹಾಕಿದ ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗಷ್ಟೇ ನೀವು ಭರ್ತಿ ಮಾಡಿದ ಬೇಸ್ ಲೈನ್ ಮೌಲ್ಯಮಾಪನದ ಮಾಹಿತಿ ನೋಡಲಿಕ್ಕೆ ಸಿಗುತ್ತದೆ. ಇಲ್ಲಿ ಏನಾದರೂ ತಪ್ಪಾಗಿ ತುಂಬಿದ್ದಲ್ಲಿ ಪುನಃ ಚೇಂಜಸ್ ಮಾಡಿ ಅಪ್ಡೇಟ್ ಕೊಡಬೇಕಾಗುತ್ತದೆ. ಚೇಂಜಸ್ ಮಾಡಲು ಏನೂ ಇಲ್ಲ ಎಂದಲ್ಲಿ ಫೈನಲ್ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತದೆ. ಒಮ್ಮೆ ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಮತ್ತೆ ಚೇಂಜಸ್ ಮಾಡಲು ಬರುವುದಿಲ್ಲ. ನಂತರ ಇದೇ ರೀತಿಯಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಓದು ಕರ್ನಾಟಕ ಕಾರ್ಯಕ್ರಮದ ಬೇಸ್ ಲೈನ್ನ ಮೌಲ್ಯಮಾಪನವನ್ನು ಭರ್ತಿ ಮಾಡಬೇಕಾಗುತ್ತದೆ. ಇಲ್ಲಿಯವರೆಗೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ಓದು ಕರ್ನಾಟಕ ಕಾರ್ಯಕ್ರಮದ ಬೇಸ್ ಲೈನ್ನ ಮೌಲ್ಯಮಾಪನವನ್ನು ಭರ್ತಿ ಮಾಡುವುದು ಹೇಗೆ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದೇನೆ. ಇದೇ ರೀತಿಯಲ್ಲಿ ನೀವು ಮಿಡ್ ಲೈನ್ ಸರ್ವೆ ಅಂದರೆ ಮಧ್ಯಂತರ ಮೌಲ್ಯಮಾಪನವನ್ನು ಮತ್ತು ಎಂಡ್ ಲೈನ್ ಸರ್ವೆ ಅಂದರೆ ಅಂತಿಮ ಮೌಲ್ಯಮಾಪನದ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. 4 ಮತ್ತು 5 ಎರಡೂ ತರಗತಿಯ ವಿದ್ಯಾರ್ಥಿಗಳಿಗೂ ಓದು ಕರ್ನಾಟಕ ಕಾರ್ಯಕ್ರಮದ ಪ್ರಥಮ, ಮಧ್ಯಂತರ ಹಾಗೂ ಅಂತಿಮ ಮೌಲ್ಯಮಾಪನದ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಶಿಕ್ಷಕರು ಲಾಗ್ಔಟ್ ಆಗಬೇಕಾಗುತ್ತದೆ. ನಂತರ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಸ್ಯಾಟ್ಸ್ ಯೂಸರ್ ಐಡಿಯ ಮೂಲಕ ಇನ್ನೊಮ್ಮೆ ಲಾಗಿನ್ ಆಗಿ ಓದು ಕರ್ನಾಟಕ ಕಾರ್ಯಕ್ರಮಕ್ಕೆ ನೀವು ಅಸೈನ್ ಮಾಡಿದ ಶಿಕ್ಷಕರು ಮಾಹಿತಿಯನ್ನು ಭರ್ತಿ ಮಾಡಿದ್ದಾರೋ ಇಲ್ಲವೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಕಾಣುವ ಓದು ಕರ್ನಾಟಕ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವ ಓದು ಕರ್ನಾಟಕ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ತರಗತಿ, ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ ಹಾಗೂ ಸೆಲೆಕ್ಟ್ ಲೆವೆಲ್ ಅನ್ನು ಆಯ್ಕೆ ಮಾಡಿಕೊಂಡು ದಿನಾಂಕವನ್ನು ನಮೂದಿಸಿ ಸರ್ಚ್ ಕೊಡಿ. ಇಲ್ಲಿ ಮುಖ್ಯ ಶಿಕ್ಷಕರಿಗೆ ಓದು ಕರ್ನಾಟಕ ನೋಡಲ್ ಶಿಕ್ಷಕರು ಭರ್ತಿ ಮಾಡಿದ ಮೌಲ್ಯಮಾಪನದ ಮಾಹಿತಿಗಳು ನೋಡಲು ಸಿಗುತ್ತದೆ. ಒಂದು ವೇಳೆ ಮಾಹಿತಿ ಭರ್ತಿ ಮಾಡದಿದ್ದಲ್ಲಿ ಓದು ಕರ್ನಾಟಕ ನೋಡಲು ಶಿಕ್ಷಕರಿಗೆ ಭರ್ತಿ ಮಾಡಲು ಸೂಚಿಸಬೇಕಾಗುತ್ತದೆ. ಭರ್ತಿ ಮಾಡಿದ ಮಾಹಿತಿಯನ್ನು ಇಲ್ಲಿ ಕಾಣುವ PDF ಅಥವಾ ಎಕ್ಸೆಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೌನ್ಲೋಡ್ ಅನ್ನು ಕೂಡ ಮಾಡಿಕೊಳ್ಳಬಹುದು. ಮಿತ್ರರೇ, ಇಲ್ಲಿಯವರೆಗೆ ನಾನು ನಿಮಗೆ ಓದು ಕರ್ನಾಟಕ ಪೋರ್ಟಲ್ನಲ್ಲಿ ಮುಖ್ಯ ಶಿಕ್ಷಕರು ಲಾಗಿನ್ ಆಗಿ ಓದು ಕರ್ನಾಟಕ ನೋಟಲ್ ಶಿಕ್ಷಕರನ್ನು ಅಸೈನ್ ಮಾಡುವ ವಿಧಾನ, ಹಾಗೆಯೇ ಓದು ಕರ್ನಾಟಕ ನೋಡಲು ಶಿಕ್ಷಕರು ಲಾಗಿನ್ ಆಗಿ ಮೌಲ್ಯಮಾಪನದ ಮಾಹಿತಿಯನ್ನು ಭರ್ತಿ ಮಾಡುವ ವಿಧಾನ, ಹಾಗೆಯೇ ಶಿಕ್ಷಕರು ಭರ್ತಿ ಮಾಡಿದ ಮಾಹಿತಿಯನ್ನು ಮುಖ್ಯ ಶಿಕ್ಷಕರು ಪರಿಶೀಲಿಸುವ ವಿಧಾನ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.